तस्य श्रियं दिशोमेनखः स्वभक्ताभीष्टदानाय समुपात्तदशाकृतेः बुद्धिर्बलं यशोधैर्यं चित्रैः पदैश्च गम्भीरैः वाक्यैर्मालैः अखण्डितैः गुरुभावं व्यञ्जयन्ति भातश्रीरैतीर्थव अर्थिकल्पितकल्पोऽयं प्रत्यर्थिकलकेसरी व्यासतीर्थगुरुर् भजतां कल्पवृक्षाय नमतां कामधेनवे सुषमीन्द्रकराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चनेरथं सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ಇಂದು ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ಮಂತ್ರಾಲಯವನ್ನು ಇಲ್ಲಿ ಸೃಷ್ಟಿಸಿ ಗುರು ಸಾರ್ವಭೌಮರ ಒಂದು ದಿವ್ಯ ಸಂವಿಧಾನವನ್ನು ಇಲ್ಲಿ ಸ್ಥಾಪಿಸಿ ತನ್ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಭವ್ಯವಾದ ಭಕ್ತಿ ಉತ್ಸವವನ್ನು ಇಲ್ಲಿ ಆಚರಿಸ್ತಾ ಇರತಕ್ಕಂತಹ ಜನಪ್ರಿಯ ವಾಹಿನಿಯಾದ ಸಿರಿ ಕನ್ನಡ ಚಾನಲಿನ ಎಲ್ಲ ಮುಖ್ಯಸ್ಥರು, ಅದೇ ರೀತಿಯಾಗಿ ನಮ್ಮ ಲೆಕ್ಕ ಪರಿಶೋಧಕರಾಗಿರ್ತಕ್ಕಂತಹ ಮುರಳಿಯವರು, ಹವಾಲ್ದಾರ್ ಅವರು ಮತ್ತಿತರ ವ್ಯಕ್ತಿಗಳ ಒಂದು ವಿಶೇಷವಾದ ಪರಿಶ್ರಮದಿಂದ ಈ ಮಂತ್ರಾಲಯವನ್ನು ಕರೆಸಲಾಗಿದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತನಾಡ್ತಾರೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತಂದಿದ್ದಾರೆ. ಯಾವ ಭಕ್ತರು ತಮ್ಮ ಮನೆಯಲ್ಲಿ ಗುರು ಸಾರ್ವಭೌಮರನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ತಮ್ಮ ಹೃದಯದಲ್ಲಿ ಆರಾಧನೆ ಮಾಡ್ತಾರೆ, ಅದು ದೇವಾಲಯವಾಗ್ತದೆ, ಅದು ಮಂತ್ರಾಲಯವಾಗುತ್ತೆ. ಎಷ್ಟು ಅರ್ಥಪೂರ್ಣವಾದ ಮಾತನ್ನ ಅವರು ಆಯಾ ಅಂತರಂಗ ಭಕ್ತರಾಗಿ ತಮ್ಮ ಅನುಭವವನ್ನು ಜನತೆಯೊಡನೆ ಹಂಚಿಕೊಂಡಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಇಷ್ಟು ಅಪಾರವಾದ ಭಕ್ತ ಸಮುದಾಯವನ್ನು ಹೊಂದಿರತಕ್ಕಂತಹ ಗುಟ್ಟೇನು ಎಂಬುದನ್ನು ನಾವು ಮೊದಲು ಗಮನಿಸಬೇಕು. ಇವತ್ತು ಹಣಕ್ಕೆ ಜನ ಬರುವವರಿದ್ದಾರೆ, ಅಧಿಕಾರಕ್ಕೆ ಜನ ಬರುವವರಿದ್ದಾರೆ, ಅಥವಾ ಯಾವುದೇ ಒಂದು ಆಮಿಷಗಳಿಗೆ ಜನ ಬರುವವರಿದ್ದಾರೆ. ಆದರೆ ಗುಣಕ್ಕೆ ಜನ ಬರುವಂತಹ ಒಂದು ವ್ಯಕ್ತಿತ್ವ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವ. ಏನ ಗುಣ ಅಂತಂದ್ರೆ ತ್ಯಾಗೇನೈಕೆ ಅಮೃತತ್ವಮಾನಶುಹು ಎಂಬುದಾಗಿ ವೇದ ಸಾರಿದಂತೆ ತಮ್ಮ ಪ್ರತಿ ಅವತಾರಗಳಲ್ಲಿಯೂ ಕೂಡ ತಾವು ಸಂಪಾದಿಸಿದಂತಹ ಅಪೂರ್ವವಾದಂತಹ ಅಮೂಲ್ಯವಾದ ಪುಣ್ಯದ ರಾಶಿಯನ್ನ ತಾವೇನು ಸಂಪಾದನೆ ಮಾಡಿದ್ದಾರೆ, ಆ ಪುಣ್ಯದ ರಾಶಿಯನ್ನ ಜಗತ್ತಿನ ಒಳಿತಿಗಾಗಿ ಹಂಚಿ 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 ಹಂಚುತ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇಂತಹ ಒಂದು ತ್ಯಾಗಮಯವಾದಂತಹ ಜೀವನವೇ ಅವರ ಇಷ್ಟು ಮಹತ್ವಕ್ಕೆ ಕಾರಣವಾಗಿದೆ. ಇವತ್ತು ನಮಗೇನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಪವಿತ್ರ ಸ್ಥಳಗಳಿಗೆ ನಾವು ಹೋಗಿ ಬಂದಾಗ ಅಲ್ಲಿರುವಂತಹ ಪ್ರಸಾದವನ್ನು ನಾವು ತೆಗೆದುಕೊಂಡು ಬಂದರೆ ಅದು ನಮ್ಮ ಮನೆಗೆ ಮಾತ್ರ ಸೀಮಿತ, ನಮ್ಮವರಿಗೆ ಮಾತ್ರ ಸೀಮಿತ. ಮತ್ತೆ ಬೇರೆ ಊರಿನಿಂದ ನಾವು ಇನ್ನೊಂದು ಮನೆಗೆ ದೇವಸ್ಥಾನದಿಂದ ಹೋದರೆ ಆ ಪುಣ್ಯ ಅವರಿಗೆ ಹೋಗುತ್ತೆ ಅಂತ ಇಷ್ಟು ಸಂಕುಚಿತ ಭಾವನೆಯನ್ನು ಹೊಂದಿರತಕ್ಕಂತಹ ಯುಗದಲ್ಲಿ ತಮಗೋಸ್ಕರವಾಗಿ ಏನನ್ನೂ ಇಟ್ಟುಕೊಳ್ಳದೆ ಜಗತ್ತಿನ ಒಳಿತಿಗಾಗಿ, ಜಗತ್ತಿನ ಏಕೀಕರಣಕ್ಕಾಗಿ, ಭಕ್ತಿಯ ಆಂದೋಲನೆಗಾಗಿ, ಸನಾತನ ಹಿಂದೂ ಧರ್ಮದ ಒಂದು ಪರಿರಕ್ಷಣೆಗೋಸ್ಕರವಾಗಿ ಸೀಮಿತವಾಗಿ ನಿಂತಿರತಕ್ಕಂತಹ ತ್ಯಾಗ, ಅತ್ಯಂತ ಹಿರಿಯರಾಗಿರ್ತಕ್ಕಂತಹ ತ್ಯಾಗ ರಾಘವೇಂದ್ರ ಸ್ವಾಮಿಯವರ ತ್ಯಾಗವಾಗಿದೆ. ಅದಕ್ಕಾಗಿ ತ್ಯಾಗೇನೈಕೆ ಅಮೃತತ್ವಮಾನಶುಹು ಅಂತ ಇವತ್ತು ರಾಘವೇಂದ್ರ ಸ್ವಾಮಿಗಳವರು ಮಹಾಪ್ರಪಂಚದಲ್ಲಿ ನಮ್ಮ ಜೊತೆಯಲ್ಲಿ ಪಾಂಚಭೌತಿಕ ದೇಹದಿಂದ ನಮಗೆ ಓಡಾಡದೇ ಇದ್ರೂ ಕೂಡ ಯೋಗ ಶಕ್ತಿಯಿಂದ ವೃಂದಾವನದಲ್ಲಿ ಯೋಗಾಸನರಾಗಿ ವೃಂದಾವನದಲ್ಲಿ ಕುಳಿತು ಭಕ್ತರ ಧ್ಯಾನಿಗಳ ಮನಸ್ಸಿನಲ್ಲಿ
ಯೋಗಿಗಳಾಗಿ ಅವರು ಕುಳಿತು ಅವರ ಗ್ರಂಥಗಳ ಮೂಲಕವಾಗಿ, ಅವರ ಉಪದೇಶಗಳ ಮೂಲಕವಾಗಿ, ಅವರ ಮಂತ್ರಾಕ್ಷತೆಯ ಮೂಲಕವಾಗಿ, ಅವರ ಪಾದೋದಕದ ಮೂಲಕವಾಗಿ, ಅವರ ಹಸ್ತೋದಕದ ಮೂಲಕವಾಗಿ, ಅವರ ನಾಮಸ್ಮರಣೆಯ ಮೂಲಕವಾಗಿ, ಅವರ ಭಾವಚಿತ್ರಗಳ ಮೂಲಕವಾಗಿ, ಅವರ ಮೂಲ ಮೃತ್ತಿಕಾ ಬೃಂದಾವನದ ಮೂಲಕವಾಗಿ, ಅಷ್ಟು ಮಾತ್ರವಲ್ಲ, ಎಲ್ಲಿ ರಾಯರನ್ನ ಭಕ್ತಿಯಿಂದ ಕೂಗಿ ಕರೀತಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ತಪಸ್ಸು, ಅವರ ತ್ಯಾಗ, ಅವರ ಮಹಿಮೆ ಏನು ಎಂಬುದಾಗಿ ನಾವು ಇದರಿಂದ ಊಹಿಸಬಹುದಾಗಿದೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರು ಅಂದು ಒಬ್ಬ ಹಿರಣ್ಯಕಶಿಪು ಭಗವಂತನ ಅಸ್ತಿತ್ವವನ್ನು ಅಲೆಗಳೆದು ನಾಸ್ತಿಕತೆಯಿಂದ ವಿಜೃಂಭಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಪ್ರಹ್ಲಾದರಾಜರು ಭಗವಂತನ ಅಸ್ತಿತ್ವವನ್ನ, ಮಾನವೀಯ ಮೌಲ್ಯಗಳನ್ನ, ಭಕ್ತಿಯ ಆಂದೋಲನವನ್ನ ಜಗತ್ತಿಗೆ ಸಾರಿ ಭಗವಂತನ ಸರ್ವವ್ಯಾಪಿತ್ವವನ್ನು ಸಾರಣ ಮಾಡಿದರೆ ಇವತ್ತು ಮನೆಗಳಲ್ಲಿ ಮನಗಳಲ್ಲಿ ನಾಸ್ತಿಕತೆ ತಾಂಡವಾಡ್ತಾ ಇದೆ. ದೇಶಭಕ್ತಿಯನ್ನು ನಾವು ಮರ್ತಿದ್ದೇವೆ, ನಮ್ಮ ಧರ್ಮವನ್ನು ನಾವು ಬಿಡ್ತಾ ಇದ್ದೇವೆ, ನಮ್ಮ ಕರ್ಮವನ್ನು ನಾವು ಕಳೆದುಕೊಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಒಂದು ಊರಿನಲ್ಲಿ, ಒಂದು ಬೃಂದಾವನದಲ್ಲಿ, ಒಂದು ಕಡೆ ಇದ್ದು ಇದನ್ನು ತಿದ್ದುವಂತಹದ್ದಲ್ಲ, ಎಲ್ಲ ಕಡೆಯಲ್ಲೂ ಕೂಡ ತಾವು ಸನ್ನಿಹಿತರಾಗಿದ್ದುಕೊಂಡು ಮೃತ್ತಿಕಾ ಬೃಂದಾವನ ರೂಪದಿಂದ ಭಾವಚಿತ್ರಗಳ ಮೂಲಕವಾಗಿ, ಪ್ರಾರ್ಥನೆಯ ಮೂಲಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ರಾಯರು ತಾವು ಪ್ರತಿರೂಪದಿಂದ ಇಟ್ಟುಕೊಂಡು ಎಲ್ಲ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ದೇಶದ ಸಮಗ್ರತೆಗೆ ಇವತ್ತು ನಾವು ದೇಶವನ್ನ ಬೇರೆ ಬೇರೆ ಕಾರಣಗಳಿಂದ ಹೊಡೆದಾಡ್ತಾ ಇದ್ದೇವೆ. ಆದರೆ ಇವತ್ತು ಜಾತ್ಯತೀತವಾಗಿ, ಭಾಷಾತೀತವಾಗಿ, ಪ್ರಾಂತಾತೀತವಾಗಿ ಎಲ್ಲರನ್ನ ಒಗ್ಗೂಡಿಸುವಂತಹ ದೇಶಭಕ್ತಿಯನ್ನ, ದೇಶದ ಸಮಗ್ರತೆಗೆ ಮುಖ್ಯವಾಗಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿ ಅನುಗ್ರಹಿಸ್ತಾ ಇರತಕ್ಕಂತಹ ಮಹಾಗುರುಗಳು ಅವರು ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾರೆ. ಇವತ್ತು ನಾವು ನಮ್ಮ ಒಳ ಪಂಗಡಗಳ ಸಂಕುಚಿತ ಭಾವನೆಯಿಂದ ಇವರು ಈ ಜನಾಂಗದವರು, ಇವರು ಈ ಪ್ರಾಂತದವರು, ಇವರು ಈ ಭಾಷೆಯವರು ಅಂತ ನಾವು ಸಂಕುಚಿತ ಭಾವನೆಯನ್ನು ತೋರಿ ಎಲ್ಲರನ್ನೂ ಕೂಡ ಬಲಿಹೊತ್ತುವಂತಹ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರನ್ನೂ ಕೂಡ ದೀನ, ದಲಿತ, ಬಲ್ಲವ, ಬಡಿಯ, ಬಡವ, ಶ್ರೀಮಂತ ಎಲ್ಲರನ್ನೂ ಕೂಡ ಏಕೀಕರಿಸುವಂತಹ ಆ ಒಂದು ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳವರಾಗಿದೆ. ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಕನ್ನಡ ಸಾಹಿತ್ಯದ ಮಾತಿನಲ್ಲಿ, ಇವನಾರವ 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 ಎನ್ನಬೇಡ, ಇವ ನಮ್ಮವ ಇವ ನಮ್ಮವ ಅಂತಂದ್ರೆ ಇವನು ಯಾರು ಅಂತ ನಾವು ಕೇಳ್ತಾ ಹೋದ್ರೆ ನಾವು ಎಲ್ಲರನ್ನೂ ಕೂಡ ಒಡೆದಾಡ್ತೇವೆ. ಆದರೆ ಇವ ನಮ್ಮವ ಅಂತಂದಾಗ ಯಾರೇ ಆಗಲಿ ಅವನು ನಮ್ಮವ ಅಂತಂದಾಗ ನಮ್ಮಲ್ಲಿ ದ್ವೇಷಾಸೂಯೆಗಳೆಲ್ಲ ಪರಿಹಾರವಾಗಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳುವಂತಹ ಒಂದು ಹಿರಿಯತನ ನಮ್ಮಲ್ಲಿ ಬರುತ್ತೆ ಅಂತ ಬಸವಣ್ಣನವರು ತಮ್ಮ ಸಾಹಿತ್ಯದ ಮೂಲಕವಾಗಿ ಜಗತ್ತಿಗೆ ಸಂದೇಶವನ್ನು ನೀಡಿದ್ದಾರೆ. ಅದರಂತೆ ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಇವು ಯಾರು, ಯಾವ ಪ್ರಾಂತದವರು, ಯಾವ ಜನಾಂಗದವರು, ಯಾವ ಭಾಷೆಯವರು ಎಂಬುವಂತಹ ಯಾವುದೇ ಭಿನ್ನಾಭಿಪ್ರಾಯಗಳಿದೆ. ಯಾರಲ್ಲಿ ಭಕ್ತಿ ಇದೆ, ಯಾರು ಆಪ್ತರಾಗಿದ್ದಾರೆ, ಯಾರು ನಿಜವಾಗಲೂ ಕೂಡ ದೀನರಾಗಿದ್ದಾರೆ, ಅವರೆಲ್ಲರನ್ನೂ ಕೂಡ ಅನುಗ್ರಹಿಸಿ ಎಲ್ಲರನ್ನೂ ಕೂಡ ತಮ್ಮ ಕೃಪಾದೃಷ್ಟಿಯನ್ನು ಬೀರುವ ಮೂಲಕ ಅವರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೆಲ್ಲವ ನಿಜವಾದಂತಹ ದೇಶದ ಸಮಗ್ರತೆಗೆ ಒಂದು ಅನುಗ್ರಹ, ದೇಶ ಸಮಗ್ರತೆಯ ಚಿಂತನೆ, ದೇಶ ಪ್ರೇಮ, ಧರ್ಮದ ಒಂದು ರಕ್ಷಣೆ, ಅದು ಮಾತ್ರವಲ್ಲದೆ ಮನುಕುಲದ ಒಂದು ವ್ಯಕ್ತಿಗಾಗಿ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ತಪಸ್ಸನ್ನು ದಾರಿ ಹಿಡಿತಾ ಇದ್ದಾರೆ. ಇವತ್ತು ನಾವೆಲ್ಲ ಮಾನವರು ಅಂತ ಹೇಳ್ತಾ ಇದ್ದೇವೆ, ಆದರೆ ಮಾನವತೆಯ ಮಾನವ ಧರ್ಮವನ್ನ ನಾವು ಬಿಡ್ತಾ ಇದ್ದೇವೆ. ಸತ್ಯ ಧರ್ಮಗಳು ನಿಜವಾದಂತಹ ಮಾನವೀಯ ಮೌಲ್ಯಗಳು. ಇಂತಹ ಮಾನವೀಯ ಮೌಲ್ಯಗಳನ್ನ ತಮ್ಮ ಮೈಗೂಡಿಸಿಕೊಂಡು ಇವತ್ತಿಗೂ ಕೂಡ ಬೃಂದಾವನದಲ್ಲಿ 353 ವರ್ಷಗಳಾದರೂ ಕೂಡ ಬೃಂದಾವನದಲ್ಲಿ ವಿರಾಜಮಾನರಾಗಿ ಅನುಗ್ರಹಿಸ್ತಾ ಇದ್ದಾರೆ. ಇನ್ನು ಅನೇಕ 100 ವರ್ಷಗಳ ಕಾಲ ಬೃಂದಾವನದಲ್ಲಿದ್ದು ಅವರು ಭಕ್ತರನ್ನು ಅನುಗ್ರಹಿಸ್ತಾರೆ ಅಂತಂದ್ರೆ ಇಂತಹ ಒಂದು ವಿಶಿಷ್ಟವಾದ ಶಕ್ತಿ ನಮ್ಮ ದೇಶದ ಒಂದು ವಿಶಿಷ್ಟ ಶಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ ಇಂತಹ ಗುರುಸಾರ್ವಭೌಮರ ಭವ್ಯವಾದ ಉತ್ಸವವನ್ನು
ಇಲ್ಲಿಯ ಪ್ರತಿ ಮಂತ್ರಾಲಯದ ನಿರ್ಮಾಣ, ಆ ವೃಂದಾವನದ ಸಂವಿಧಾನದಲ್ಲಿ ನಾವು ತೆರಳಿದರೆ ಮೈ ರೋಮಾಂಚವಾಗ್ತದೆ. ರಾಯರ ವೃಂದಾವನವೇ ಇಲ್ಲಿಯೋ ಏನೋ, ರಾಯರ ವೃಂದಾವನ, ರಾಯರ ಸನ್ನಿಧಾನ ಇದು ಪ್ರತ್ಯಕ್ಷವಾಗಿ ನಾವು ಕಾಣುವಂತಹ ರೀತಿಯಲ್ಲಿ ಸಿರಿ ಕನ್ನಡ ಚಾನಲ್ನ ವತಿಯಿಂದ ಈ ಭವ್ಯವಾದ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೆಲವೇ ದಿನಗಳ ಪರಿಶ್ರಮದಿಂದ ಬಹುದೊಡ್ಡ ಈ ಮೈದಾನದಲ್ಲಿ ಉತ್ಸವವನ್ನು ಆಚರಿಸಿದ್ದಾರೆ. ಇದನ್ನ ಪ್ರತಿ ವರ್ಷವೂ ಕೂಡ ಶ್ರೀಮಠದ ಒಂದು ವಿಶೇಷವಾದ ಒಂದು ಯೋಜನಾಬದ್ಧವಾದಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಿಸಿ ಮಂತ್ರಾಲಯದ ಪ್ರತಿರೂಪವನ್ನು ಇಲ್ಲಿ ತಂದಿರಿಸಿ ಪ್ರವಚನ, ಸಂಗೀತ ಕಾರ್ಯಕ್ರಮ, ಅದೇ ರೀತಿಯಾಗಿ ಸಾಮಾಜಿಕ ಕಳಕಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಆಧರಿಸುವಂತಹದ್ದು, ಸಮಾಜ ಸೇವೆ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭವ್ಯವಾದ ಉತ್ಸವವನ್ನು ಮಠದ ವತಿಯಿಂದ ಗುರುರಾಜನ ಹೆಸರಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಿರಿ ಚಾನಲ್ ಮೊದಲಾದಂತಹ ಎಲ್ಲ ಮಾಧ್ಯಮಗಳ ಸಹಕಾರದೊಂದಿಗೆ ಇಲ್ಲಿ ಆಚರಿಸುವಂತಹ ಒಂದು ಸಂಕಲ್ಪ, ಒಂದು ಸ್ಫೂರ್ತಿ, ಒಂದು ಗುರುರಾಜರ ಅನುಗ್ರಹದಿಂದ ಈ ಕಾರ್ಯಕ್ರಮದಿಂದ ಒಂದು ಇನ್ಸ್ಪಿರೇಷನ್ ಆಗಿ ನಾವು ತೆಗೆದುಕೊಂಡು ಇದನ್ನು ನಾವು ಆಚರಿಸಬೇಕು ಅಂತ ಸಂಕಲ್ಪಿಸಿದ್ದೇವೆ. ಮಂತ್ರಾಲಯ ಅದು ಯಾರ ಸ್ವಾಮಿಗಳದ್ದಲ್ಲ ಅಥವಾ ಮತ್ತಾರದ್ದಲ್ಲ. ಮಂತ್ರಾಲಯ ನಿಮ್ಮಂತಹ ಅತ್ಯಧಿಕವಾದ ಅಸಂಖ್ಯ ಭಕ್ತರಲ್ಲಿ ರಾಯರು ಯಾರೊಬ್ಬರ ಸೊತ್ತಲ್ಲ, ಅದು ನಿಮ್ಮೆಲ್ಲರ ಸೊತ್ತು. ನೀವು ಹೇಗೆ ರಾಯರನ್ನ ಕರೀತೀರಿ, ಹೇಗೆ ಆರಾಧಿಸ್ತೀರಿ, ಹೇಗೆ ಪೂಜಿಸ್ತೀರಿ, ಹೇಗೆ ಪ್ರಾರ್ಥನೆ ಮಾಡ್ತೀರಿ, ಹೇಗೆ ದರ್ಶನ ಮಾಡ್ತೀರಿ, ರಾಯರು ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಉತ್ಸವಕ್ಕೆ ಇದರ ಯಶಸ್ಸಿಗೆ ಕಾರಣವಾದಂತಹ ಪ್ರತಿಯೊಬ್ಬರನ್ನು ಕೂಡ ನಾವು ಅಭಿನಂದಿಸಿ, ಮುಖ್ಯವಾಗಿ ಗುರುರಾಜರ ಅಸಂಖ್ಯ ಭಕ್ತರು ನೀವೆಲ್ಲ ಜಾತ್ಯತೀತವಾದ ಗುರುರಾಜರ ಭಕ್ತರು ನೀವು ಬಂದಿದ್ದೀರಿ. ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಬದಿಗೊತ್ತಿ ಅನೇಕ ಗಣ್ಯ ವ್ಯಕ್ತಿಗಳು, ಮಾಧ್ಯಮದವರು, ಅದೇ ರೀತಿಯಾಗಿ ನ್ಯಾಯಾಧೀಶರು, ಮತ್ತೆ ಇನ್ನಿತರ ಕಲಾರಂಗದವರು, ಸಂಗೀತದ ಮಾಧ್ಯಮದವರು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಮಹಿಳೆಯರು, ಪುರುಷರು, ಬಾಲಕರು, ವೃದ್ಧರು, ಯುವಕರು, ಯುವತಿಯರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಗುರುರಾಜರ ತಮಗಿರುವಂತಹ ಭಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಗುರುಗಳ ಅನುಗ್ರಹವನ್ನು ಆಕಾಂಕ್ಷಿಗಳಾಗಿ ನೀಡ ಬಂದಿದ್ದೀರಿ. ನಿಮಗೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಮೂಲಕ, ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಮೂಲಕ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಶಾಂತಿ, ಸಮೃದ್ಧಿ, ಸಕಾಲದಲ್ಲಿ ಮಳೆಬೆಳೆಗಳು, ಅದೇ ರೀತಿಯಾಗಿ ಯಾವುದೇ ತರಹದ ಜಾತಿ ಗಲಭೆ ಆಗದಂತೆ ಮತ್ತು ಯಾವುದೇ ತರಹದ ದ್ವೇಷ ವಿದ್ವೇಷಗಳ ಒಂದು ವಾತಾವರಣವಿಲ್ಲದಂತೆ ಶಾಂತಿಮಯವಾದಂತಹ ಒಂದು ಸೌಹಾರ್ದಮಯವಾದಂತಹ ಎಲ್ಲರೂ ಕೂಡ ಕೂಡಿ ಬಾಳುವಂತಹ ಸೌಹಾರ್ದ ಒಂದು ಸನ್ನಿವೇಶವನ್ನು ಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ, ಯಾರಿಗೆ ಸಂತಾನವಿಲ್ಲ ಅವರಿಗೆ ಸತ್ಸಂತಾನ, ಯಾರಿಗೆ ವಿವಾಹಾದಿಗಳು ಆಗಿಲ್ಲ ಅವರಿಗೆ ಉತ್ತಮ ವಿವಾಹ, ಅದೇ ರೀತಿಯಾಗಿ ಋಣಬಾಧೆಯಿಂದ ಬಳಲತಕ್ಕಂಥವರಿಗೆ ಋಣಬಾಧೆಯ ಪರಿಹಾರ, ಅನಾರೋಗ್ಯದಿಂದ ಬಳಲತಕ್ಕಂಥವರಿಗೆ ಉತ್ತಮ ಆರೋಗ್ಯದ ಒಂದು ಲಾಭ, ಅದೇ ರೀತಿಯಾಗಿ ಅವರವರ ಬೇಡಿಕೆಗಳಿಗೆ ತಕ್ಕಂತೆ ಗುರುರಾಜರು ಅವರ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಚದುರ್ಲಿಂಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲ ರಾಮದೇವರು ಅನುಗ್ರಹಿಸಲಿ, ಎಲ್ಲರಿಗೂ ಕೂಡ ವಿಶೇಷವಾಗಿ ಒಳಿತಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ರಾಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಶ್ರೀ ಗುರು ರಾಯರ ಭಕ್ತರಾಗಿ ಕರ್ನಾಟಕದ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಸಾಧನೆಯನ್ನ ಮಾಡಿ ನಿರಂತರವಾಗಿ ಸಮಾಜ ಸೇವೆ ಕೆಲಸಗಳನ್ನ ಮಾಡುತ್ತಿರುವ ಸಾಧಕರಿಗೆ ಈಗ 18 ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರು ತಮ್ಮ ಅಮೃತ ಹಸ್ತದಿಂದ ಸಿರಿ ಕನ್ನಡ ವಾಹಿನಿಯ ಶ್ರೀ ಗುರುಗಳಿಗೆ ಸ್ವಾಗತಿಸಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ
ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಈಗ ವೇದಿಕೆ ಮೇಲೆ ಪರಮಾತ್ಮನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆಶಿಕಾ ರಂಗನಾಥರವರನ್ನ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತ. ಶ್ರೀ ವಿಜಯಾನಂದ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ವಿಜಯಾನಂದ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಡಾಕ್ಟರ್ ವೆಂಕಟರಮಣ ಅವರಿಗೆ ಸಿಕ್ಕಿದ ಶ್ರೀ ಕನ್ನಡ ವಾಹಿನಿಯ ವತಿಯಿಂದ ಶ್ರೀ ಗುರು ರಾಘವೇಂದ್ರ ಪ್ರಶಸ್ತಿ. ಗುರುಗಳು ತಮ್ಮ ಅಮೃತ ಹಸ್ತದಿಂದ ಇವತ್ತು ಪ್ರಶಸ್ತಿಯನ್ನ ನೀಡಿ ಆಶೀರ್ವದಿಸ್ತಾ ಇದ್ದಾರೆ. ಶ್ರೀ ಅರುಣ್ ಮಲ್ಲಿಗೆ ಪಾತ್ರ ಸಾರಥಿ ಅವರು ವೇದಿಕೆಗೆ ಬರಬೇಕು. ಶ್ರೀ ಅರುಣ್ ಮಲ್ಲಿಗೆ ಪಾತ್ರ ಸಾರಥಿ. ಶ್ರೀ ಪ್ರಹ್ಲಾದ್ ಅವರು ವೇದಿಕೆಗೆ ಬರಬೇಕು. ಶ್ರೀ ಪ್ರಹ್ಲಾದ್ ಅವರು ವೇದಿಕೆಗೆ ಬರಬೇಕು. ಶ್ರೀ ಸಿ ಆರ್ ಮುರಳಿ ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ಶ್ರೀ ಸಿ ಆರ್ ಮುರಳಿ ಅವರು. ಶ್ರೀಮತಿ ಮಂಗಳ ಅಮೃತ್ ಮೋದಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಮಂಗಳ ಅಮೃತ್ ಅವರು. ಶ್ರೀಮತಿ ಪುಷ್ಪಾವತಿ ಅವರು ವೇದಿಕೆಗೆ ಬರಬೇಕು. ಶ್ರೀ ರಾಮಚಂದ್ರ ಆಚಾರ ಲಕ್ಷ್ಮಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ರಾಮಚಂದ್ರ ಆಚಾರ ಲಕ್ಷ್ಮಣ ಅವರು. ಶ್ರೀ ನರಸಿಂಹ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ನರಸಿಂಹ ನಾಯಕ್. ಡಾಕ್ಟರ್ ಶ್ರೀ ಮಧುಸೂದನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ಶ್ರೀ ಮಧುಸೂದನ್ ಹವಲ್ದಾರ್ ಅವರು. ಶ್ರೀ ಚಿದಾನಂದ ಕಡಲಾಸ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಚಿದಾನಂದ ಕಡಲಾಸ್ಕರ್ ಅವರು. ಶ್ರೀ ಸುಬ್ಬ ನರಸಿಂಹ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಸುಬ್ಬ ನರಸಿಂಹ. ಶ್ರೀ ಗೋಪಿ ಗಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಗುರುಪಾದವ ಹಿಡಿದರೆ ಕೊರತೆಗಳಿಲ್ಲ, ಸ್ಮರಿಸಿದ ಜನರೇ ಪಾವನರೆಲ್ಲ. ಶ್ರೀ ಅಸಮೂಲ್ ಜಯಸಿಂಹ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಅಸಮೂಲ್ ಜಯಸಿಂಹ. ಶ್ರೀ ರಾಘವೇಂದ್ರ ರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ರಾಘವೇಂದ್ರ ರೆಡ್ಡಿ ಅವರು. ನರಹರಿಯೊಲಿಸಿದ ಭರಣದ ರೂಪದಿ ವರ ಕರ್ನಾಟಕ ಸಿಂಹಾಸನದಿ. ರಾಯರಿದ್ದಾರೆ
ಸಂಪರ್ಕರಾಗಿದ್ದಂತಹ ಶ್ರೀ ಡಿ.ಪಿ. ಅನಂತರಾವ್ ಗುರುಗಳು ತಮ್ಮ ಅಮೃತ ಹಸ್ತದಿಂದ ಆಶೀರ್ವಾದ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿರಿ ಕನ್ನಡ ಶ್ರೀ ಗುರು ರಾಘವೇಂದ್ರ ಪ್ರಶಸ್ತಿ ಎಲ್ಲ ಸಾಧುಗಳಿಗೆ ಗುರುಗಳು ತಮ್ಮ ಅಮೃತ ಹಸ್ತದಿಂದ ನೀಡಿದ್ದಾರೆ. ಗುರುಗಳಿಗೆ ಮೈ ಕೊಡಿ, ಗುರುಗಳಿಗೆ ದಯವಿಟ್ಟು ಮೈ ಕೊಡಿ, ಗುರುಗಳಿಗೆ ಮೈ ಕೊಡಿ. ಶ್ರೀಮತಿ ಪುಷ್ಪವತಿ ಅವರು ದಯವಿಟ್ಟು ಸ್ಟೇಜಿಗೆ ಬರಬೇಕು. ಇನ್ನೊಂದು ಮೈಕ್ ಕೊಡಿ. ಈಗಾಗಲೇ ಸನ್ಮಾನಿತರಾಗಿರ್ತಕ್ಕಂತಹ ಶ್ರೀಯುತ ಸುಬ್ಬನರಸಿಂಹಲು ಸುಬ್ಬಣ್ಣ ಅವರು ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಅವರ ಬಗ್ಗೆ ಏನೂ ಹೇಳಬಾರ್ದು ಅಂತ ಅವ್ರು ಹೇಳಿದರು. ಆದರೂ ನಾವು ಹೇಳದೇ ಇರಲಿಕ್ಕಾಗೋದಿಲ್ಲ. ನಿಸ್ವಾರ್ಥ ಸೇವೆ. ಇವತ್ತು ಮಂತ್ರಾಲಯದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಏನು ಪ್ರಾಕಾರದಲ್ಲಿ ಬಿಸಿಲಿನ ತಾಪದಿಂದ ಬಳಲಿ ಬರುವಂತಹವರಿಗೆ ಇವತ್ತೇನು ನೆರಳು ಕಾಣ್ತಾ ಇದೆ, ಅದು ರಾಯರ ನೆರಳಾಗಿ ನಮ್ಮ ಸುಬ್ಬಣ್ಣ ಅವರು ಸೇವೆ ಮಾಡಿದ್ದಾರೆ. ಮತ್ತು ಬಿಸಿಲಿನ ತಾಪದಿಂದ ನಮಗೆ ತುಂಬ ಸೆಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಕ್ತರ ಒಂದು ಕೊರತೆಗಳನ್ನು ನೋಡಿಕೊಂಡು ಅಲ್ಲಿ ಇವತ್ತೇನು ಪ್ರಾಕಾರದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ವಿದ್ಯುತ್ತಿನ ಫ್ಯಾನ್ಗಳು, ಅದು ಸುಬ್ಬನರಸಿಂಹಲವರ ಒಂದು ಸೇವಾರೂಪವಾಗಿ ಮಾಡಿದ್ದಾರೆ. ಅವರು ಮಂತ್ರಾಲಯಕ್ಕೆ ಮಾಡಿದ ಸೇವೆ ತನು ಮನ ಧನಗಳಿಂದ ಏನು ಪ್ರವಾಹ 2009ರಲ್ಲಿ ಬಂದಿತ್ತು, ಅವತ್ತು ಇಡೀ ನಮ್ಮ ಸಂಸ್ಥಾನವನ್ನು, ನಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನು, ಕರ್ನಾಟಕ ರಾಜ್ಯದ ಅಂದಿನ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರ ಸಹಕಾರವನ್ನು ಪಡೆದು ತಕ್ಷಣದಲ್ಲಿಯೇ ಹೆಲಿಕಾಪ್ಟರ್ ಮೂಲಕವಾಗಿ ಸಂಸ್ಥಾನವನ್ನು ಬೇರೊಂದು ಕಡೆಗೆ ಅದನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ನಮ್ಮ ಗುರುಗಳಿಂದ ಶಾಶ್ವತವಾದ ಒಂದು ಅನುಗ್ರಹ ಫಲಮಂತ್ರಾಕ್ಷತೆಯನ್ನು ಪಡೆದು ಆಪದ್ಬಾಂಧವ ಎಂಬುವಂಥ ಬಿರುದನ್ನು ಪಡೆದಿದ್ದಾರೆ. ಹೀಗೆ 10 ಹಲವು ಸೇವೆಗಳನ್ನು ಪ್ರತಿಯೊಂದು ಸೇವೆಯಲ್ಲಿಯೂ ಕೂಡ ಸುಬ್ಬಣ್ಣ ಅವರು ಮತ್ತು ಅವರ ಕುಟುಂಬ ಅವರು ಎಷ್ಟು ಸೇವೆ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾದ್ರೆ ಸುಮಾರು ಒಂದು ಅರ್ಧ ಗಂಟೆ ನನಗೆ ಸಮಯ ಬೇಕು. ಅಷ್ಟು ಸೇವೆ ನಿಸ್ವಾರ್ಥದಿಂದ ಮಾಡಿರ್ತಕ್ಕಂತಹ ಸುಬ್ಬಣ್ಣ ಅವರು ನಿಜವಾಗಲೂ ಕೂಡ ಈ ಸನ್ಮಾನಕ್ಕೆ ಅತ್ಯಂತ ಅರ್ಹರಾಗಿದ್ದಾರೆ. ರಾಯರು ಭಗವಂತ ಆ ದಂಪತಿಗಳಿಗೆ, ಆ ಕುಟುಂಬಕ್ಕೆ ದೀರ್ಘ ಆಯುಷ್ಯ ಆರೋಗ್ಯಗಳನ್ನು ನೀಡಿ ನಿರಂತರವಾಗಿ ರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡಲಿ ಅಂತ ನಾವು ರಾಯರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀ ಗೋಪಿ ಗಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಪುಷ್ಪವತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬೃಂದಾವನದ ಮೆರುಗನ್ನ ಹೆಚ್ಚಿಸಿದ್ದು ಇಲ್ಲಿನ ಅದ್ಭುತ ರಂಗೋಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಂಗವಲ್ಲಿ ಆರ್ಟ್ ಫೌಂಡೇಶನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ರಾಘವೇಂದ್ರ ರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾರ ಹೆಸರನ್ನ ನಾನು ಕರೆದಿರೋ ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರನ್ನ ಕೂಗಿಲ್ಲ ಅಂತಂದ್ರೆ ಪ್ಲೀಸ್ ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿಬೇಕು. ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ, ಕಳಕಳಿಯ ಮನವಿ, ದಯವಿಟ್ಟು ನಿಮ್ಮ ಹೆಸರನ್ನ ಕೂಗಿಲ್ಲ ಅಂತಂದ್ರೆ ವೇದಿಕೆಯಿಂದ ಕೆಳಗಿಳಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ, ದಯವಿಟ್ಟು ನಿಮ್ಮ ಹೆಸರನ್ನ ಕೂಗಿಲ್ಲ ಅಂದ್ರೆ ಪ್ಲೀಸ್ ವೇದಿಕೆಯಿಂದ ಕೆಳಗಿಳಿದು ಹೋಗಿ ದಯವಿಟ್ಟು ಪ್ಲೀಸ್. ಅಲ್ಲಿ ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಯಾರು ಬಿಡಬೇಡಿ ಪ್ಲೀಸ್.